ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. Good morning to all the students. Here I am going to tell you that some rules and regulation regarding to that when you are coming for the college on Jan 4th. ನೀವು ಕಾಲೇಜಿಗೆ ಜನವರಿ 4ನೇ ತಾರೀಕು ಬರ್ತಾ ಇದ್ದೀರಾ. ಅದಕ್ಕಾಗಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನನ್ನು ಫಾಲೋ ಮಾಡಬೇಕು. ಆ್ಯಂಡ್ ಆಲ್ಸೋ ಐ ವಿಲ್ ಟೆಲ್ ಯು ದಟ್ ಹೌ ಟು ಫಿಲ್ ದಿಸ್ ಫಾರ್ಮ್ ಆ್ಯಂಡ್ ದಿಸ್ ಇಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಪರ್ಮಿಷನ್ ಲೆಟರ್ ಫ್ರಮ್ ದ ಪ್ಯಾರೆಂಟ್ಸ್. ಅಂದರೆ ಈ ಲೆಟರ್ ಏನು ಅಂತ ಹೇಳಿದ್ರೆ, ನಿಮ್ಮ ಪೇರೆಂಟ್ಸ್ ಅವರು ಒಪ್ಪಿಗೆ ಅಂದರೆ ಪರ್ಮಿಷನ್ ಕೊಡ್ತಿದ್ದಾರೆ ಕಾಲೇಜ್ಗೆ ಹೋಗೋದಕ್ಕೆ ಅಂತ ಹೇಳಿ ಈ ಒಂದು ಲೆಟರನ್ನು ನೀವು ಕಂಪಲ್ಸರಿಯಾಗಿ ಫಿಲ್ ಮಾಡಬೇಕು. ಆ್ಯಂಡ್ ದಿಸ್ ಲೆಟರ್ ವಿಲ್ ಇಶ್ಯೂಡ್ ಬೈ ದ ಪ್ರೀ ಯೂನಿವರ್ಸಿಟಿ ಬೋರ್ಡ್. ಕಂಪಲ್ಸರಿ ಈ ಲೆಟರನ್ನು ಪ್ರೀ ಯೂನಿವರ್ಸಿಟಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ದಾರೆ. ಕಂಪಲ್ಸರಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಿಲ್ ಮಾಡಬೇಕು. ಈಗ ಈ ಲೆಟರನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಇನ್ ಫಸ್ಟ್ ಕಾಲಮ್ ವಿ ಹ್ಯಾವ್ ದಟ್ ಶ್ರೀಮತಿ ಆರ್ ಶ್ರೀ. Here you can write your parents name. It may be father name or mother name. ಮೊದಲನೇ ಕಾಲಮ್ನಲ್ಲಿ ನೀವು ನಿಮ್ಮ ತಂದೆ ಅಥವಾ ತಾಯಿ ಹೆಸರನ್ನು ಫಿಲ್ ಮಾಡಬೇಕು. ನಂತರದಲ್ಲಿ ಆ್ಯಂಡ್ ಇನ್ ಸೆಕೆಂಡ್ ಕಾಲಮ್ ವಿ ಹ್ಯಾವ್ ದಟ್ ಕುಮಾರಿ ಆರ್ ಕುಮಾರ. ದಟ್ ಮೀನ್ ದ ಸ್ಟೂಡೆಂಟ್ ನೇಮ್. ಇಟ್ ಮೇ ಬಿ ಬಾಯ್ ಆರ್ ಗರ್ಲ್. ವಾಟ್ ಎವರ್ ಯುವರ್ ನೇಮ್ ಯು ಹ್ಯಾವ್ ಟು ಫಿಲ್ ಇನ್ ದ ಸೆಕೆಂಡ್ ಕಾಲಮ್. ಎರಡನೇ ಕಾಲಮಲ್ಲಿ ವಿದ್ಯಾರ್ಥಿಗಳ ನೇಮನ್ನು ಬರಿಬೇಕು. ಆ್ಯಂಡ್ ಥರ್ಡ್ ಕಾಲಮ್ ವಿ ಹ್ಯಾವ್ ನಿಮ್ಮ ಸಂಸ್ಥೆಯಾದ. ದಟ್ ಮೀನ್ ಇನ್ ವಿಚ್ ಕಾಲೇಜ್ ಯು ಆರ್ ಸ್ಟಡಿಂಗ್. ದಟ್ ಮೀನ್ ಇಯರ್ ಯು ಕ್ಯಾನ್ ರೈಟ್ ಇಟ್ ಯು ಆಲ್ ಆರ್ ಸ್ಟಡಿಂಗ್ ಇನ್ ಅವರ್ ವಿಷನ್ ಪಿ ಯು ಕಾಲೇಜ್. ಯು ಕ್ಯಾನ್ ರೈಟ್ ಇಟ್ ವಿಷನ್ ಪಿ ಯು ಕಾಲೇಜ್. ಎಲ್ಲ ವಿದ್ಯಾರ್ಥಿಗಳು ಮೂರನೇ ಕಾಲಮ್ನಲ್ಲಿ ವಿಷನ್ ಪದವಿ ಪೂರ್ವ ಕಾಲೇಜು ಅಥವಾ ವಿಷನ್ ಪಿ ಯು ಕಾಲೇಜ್ ಅಂತ ಬರಿಬೇಕು. ಆ್ಯಂಡ್ ನೆಕ್ಸ್ಟ್ ಕಾಲಮ್ ವಿ ಹ್ಯಾವ್ ಪ್ರಥಮ ದ್ವಿತೀಯ ಪಿ ಯು ಸಿ. ಯು ಕ್ಯಾನ್ ರೈಟ್ ಇಟ್ in which year you are studying, that is first PU or second PU. Here they have given the permission for second PUC classes, so you can write it second PUC. and ಇಲ್ಲಿ ವಿದ್ಯಾರ್ಥಿಗಳು ದ್ವಿತೀಯ PUC ಅಂತ ಬರಿಬೇಕಾಗತ್ತೆ. and finally you can write it the date and place, ಸ್ಥಳ, that is place. and next we have mobile ಸಂಖ್ಯೆ, that mean mobile number. You can write it the two numbers, that is father number and mother phone number. and next column we have vidyarthiya sahi, that mean student signature. and next column we have tande tayi sahi, that mean parents signature. It may be father or mother. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಂತರದಲ್ಲಿ 4 ಕಾಲಮ್ನ ಫಿಲ್ ಮಾಡಿದ ನಂತರ ಆ ಫಾರಮ್ ಕೆಳಗಡೆ ನಿಮಗೆ ದಿನಾಂಕ ಅಂತ ಇದೆ. ಇಲ್ಲಿ ಡೇಟನ್ನು ಮೆನ್ಷನ್ ಮಾಡಿ, ಸ್ಥಳ ಬೆಂಗಳೂರು, ಮೊಬೈಲ್ ಸಂಖ್ಯೆ, ನಿಮ್ಮ ತಂದೆ ಹಾಗೂ ತಾಯಿಯ ಇಬ್ಬರೂ ಮೊಬೈಲ್ ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕು. ವಿದ್ಯಾರ್ಥಿಯ ಸಹಿ ಅಂದರೆ ನಿಮ್ಮ ಸಿಗ್ನೇಚರನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಿ. ನಂತರದಲ್ಲಿ ತಂದೆ ತಾಯಿ ಸಿಗ್ನೇಚರ್, ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ನ ಫಾಲೋ ಮಾಡಬೇಕು. ಈ ಫಾರಮನ್ನು ಫಿಲ್ ಮಾಡಿದ ನಂತರ ನೀವು ಕಾಲೇಜಿಗೆ ಅಂದರೆ ಜನವರಿ 4ನೇ ತಾರೀಕು ಏನು ಬರ್ತಿದ್ದೀರಾ ಅವತ್ತು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. After filling this form, the student should submit to the college on January 4th, 2021. And also that one more very important information and rules and regulation. ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಕೋವಿಡ್ ಮಾರ್ಗಸೂಚಿಯನ್ನು ಅಂದರೆ ಕೋವಿಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಬೇಕು. ಆಲ್ ದ ಸ್ಟೂಡೆಂಟ್ಸ್ ಶುಡ್ ವೇರ್ ದ ಮಾಸ್ಕ್ ಆ್ಯಂಡ್ ಶುಡ್ ಬ್ರಿಂಗ್ ದ ಸ್ಯಾನಿಟೈಸರ್ ಆ್ಯಂಡ್ ಪ್ಲೀಸ್ ಬ್ರಿಂಗ್ ಯುವರ್ ಓನ್ ವಾಟರ್ ಬಾಟಲ್ಸ್ ಕಂಪಲ್ಸರಿ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಸ್ವಂತದ ಮಾಸ್ಕನ್ನು ತಗೊಬನ್ನಿ, ಹಾಗೆ ಸ್ಯಾನಿಟೈಸರ್ ಬಾಟಲನ್ನು ತಗೊಬರಬೇಕು, ಹಾಗೆ ವಾಟರ್ ಬಾಟಲನ್ನು ಕಂಪಲ್ಸರಿ. ಆ್ಯಂಡ್ ಆಲ್ಸೋ ದ ಸ್ಟೂಡೆಂಟ್ ಶುಡ್ ಮೇಂಟೈನ್ ದ ಸೋಷಿಯಲ್ ಡಿಸ್ಟೆನ್ಸ್ ಇನ್ ದ ಕಾಲೇಜ್ ಪ್ರಿಮಿಸಸ್ ಕಂಪಲ್ಸರಿ. ಆ್ಯಂಡ್ ಆಲ್ಸೋ ಡೋಂಟ್ ಡಿಸ್ಕಸ್ ಆ್ಯಂಡ್ ನೋ ಗ್ಯಾದರಿಂಗ್ ವಿತ್ ನೋ ಟಾಕಿಂಗ್ ವಿತ್ ಅವರ್ ಫ್ರೆಂಡ್ಸ್. ಎಲ್ಲ ವಿದ್ಯಾರ್ಥಿಗಳು ಯಾರೂ ಕೂಡ ಗುಂಪಿನಲ್ಲಿ ಇರಬಾರ್ದು. ಫ್ರೆಂಡ್ಸ್ ಅಂತ ಈ ರೂಮಿಂದ ಆ ರೂಮ್ಗೆ ಯಾರೂ ಕೂಡ ಕಂಪಲ್ಸರಿಯಾಗಿ ಹೋಗಬಾರ್ದು. ನಿಮ್ಮ ಪ್ಲೇಸ್ ಎಲ್ಲಿ ರಿಸರ್ವ್ ಆಗಿರುತ್ತೋ ಅಂಥ ಪ್ಲೇಸಲ್ಲೇ ಕೂತ್ಕೊಂಡು ಕಾಲೇಜು ಮುಗಿದ ನಂತರ ನೀವು ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಯಾರಿಗೂ ಕೂಡ ಯಾರು ವೆಯ್ಟ್ ಮಾಡಬಾರ್ದು, ಕಂಪಲ್ಸರಿಯಾಗಿ ಡೈರೆಕ್ಟಾಗಿ ಹೋಗಬೇಕು. ಆ ನಂತರದಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ರೂಲ್ ಈಸ್ ದ ಸ್ಟೂಡೆಂಟ್ ಹ್ಯಾಸ್ ಟು ಟೇಕ್ ದಟ್ ಕೋವಿಡ್ ಟೆಸ್ಟ್ ಬಿಫೋರ್ ದಟ್ 48 hours. ದಟ್ ರಿಪೋರ್ಟ್ ಹ್ಯಾಸ್ ಟು ಸಬ್ಮಿಟ್ ಆನ್ ದ 4th ಟು ದ ಕಾಲೇಜ್. ಎಲ್ಲ ವಿದ್ಯಾರ್ಥಿಗಳು ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು. ನಿಮ್ಮ ಹತ್ತಿರದ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಫ್ ಕಾಸ್ಟ್, ಯಾವುದೇ ಚಾರ್ಜ್ ಇರೋದಿಲ್ಲ. ಗೌರ್ಮೆಂಟ್ ಕಡೆಯಿಂದ ಫ್ರೀ ಫೆಸಿಲಿಟಿ ಕೊಟ್ಟಿದ್ದಾರೆ. ನೀವು ಅದನ್ನು ಟೆಸ್ಟ್ ಮಾಡಿ ನಿಮ್ಮ ರಿಪೋರ್ಟ್ ಅದನ್ನು ನೀವು ಕಾಲೇಜಿಗೆ ಬಂದು ಸಬ್ಮಿಟ್ ಮಾಡಬೇಕು. ಮತ್ತು ಲಾಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್
information, that is what you have written that midterm examination papers, you can submit in the classroom itself only to the concerned lecturers. ಅಂದರೆ ನೀವು ಏನು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರೆದಿದ್ದೀರಾ ಅದನ್ನು ನಿಮ್ಮ ಸಬ್ಜೆಕ್ಟ್ ಲೆಕ್ಚರರ್ಸ್ಗೆ ನೀವು ಡೈರೆಕ್ಟಾಗಿ ಸಬ್ಮಿಟ್ ಮಾಡಿ. ಆ್ಯಂಡ್ ಡೋಂಟ್ ಸಬ್ಮಿಟ್ ಇನ್ ದ ಫಸ್ಟ್ ಫ್ಲೋರ್, ದಟ್ ಈಸ್ ಇನ್ ಅ ಆಫೀಸ್ ಪ್ರಿಮಿಸಸ್. ಡೈರೆಕ್ಟ್ಲಿ ಯು ಕ್ಯಾನ್ ಸಬ್ಮಿಟ್ ಟು ದ ಕನ್ಸರ್ನ್ಡ್ ಲೆಕ್ಚರರ್ಸ್. ಎಲ್ಲ ವಿದ್ಯಾರ್ಥಿಗಳು ಈ ವರ್ಷ ಕೋವಿಡ್ನ ನೆಪ ಹೇಳಿ ಯಾವುದೇ ಕಾರಣಕ್ಕೂ ಓದನ್ನು ಅಥವಾ ಓದಿನ ಕಡೆ ಇಂಟ್ರೆಸ್ಟನ್ನು ಕಡಿಮೆ ಮಾಡಬಾರ್ದು. ಇನ್ನು ಒಂದು ಮಂತಲ್ಲಿ ಏನು ಜನವರಿ ಮಂತ್ ಬರ್ತಾ ಇದ್ದೀರಾ ಅಲ್ಲಿಂದ ನಿಮ್ಮ ಇಂಟ್ರೆಸ್ಟ್ ತುಂಬ ಚೆನ್ನಾಗಿ ಹೋಗಬೇಕು, ಹಾಗೆ ಓದಿನಲ್ಲಿ ನೀವು ಒಳ್ಳೆ ರಿಸಲ್ಟನ್ನು ತಗೊಳ್ಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳು, ಆಲ್ ದ ಸ್ಟೂಡೆಂಟ್ಸ್ ಶುಡ್ ಕಂಪಲ್ಸರಿ ಲಿಸನ್ ದಿಸ್ ವಿಡಿಯೋ. ಆ್ಯಂಡ್ ಈ ವರ್ಷ ನಿಮಗೆ ಚೆನ್ನಾಗಿರಲಿ. ಥ್ಯಾಂಕ್ ಯು.